ಇವನವರ ಬಹಿರಂಗ ಜೀವ ವ್ಯವಹರಣೆಯಾತನು ವೃಥಾತಾನಿವನ ಕೆಣಕಿದೆನ ಕಟ ಬೋಧ ಭ್ರಾಂತಿ ಬಾಹಿರನ. ಇವನಿರಲಿ ಬಾ ಪ್ರತಿಕಾಮಿಕ ಯುವತಿಯನು ಕರೆ ಹೋಗು ನೀನೆನಲವ ಹಸಾದವ ಹಾಕಿ ಬಂದನು ದೇವಿಯರ ಮನೆಗೆ. ಬಂದು ಬಾಗಿಲ ಕಾಹಿಗಳ ಕರೆದೆಂದ ನರಸಿಗೆ ಭಿನ್ನವಿಸಿ ತಾ ಬಂದಹದನನು ಕಾರ್ಯವುಂಟೆನೆ ಹಲವು ಬಾಗಿಲಲಿ. ಬಂದುದಲ್ಲಿಯದಲ್ಲಿ ಗರುಹಿಸಲೆಂದು ಮುಖಿ ಕೇಳಿದಳು ಬರಹೇಳೆಂದರಾತನ ಹೊಗಿಸಿದರು ಹೊಕ್ಕನು ಸತಿ ಸಭೆಯ. ಹೊಳೆವ ಕಂಗಳ ಕಾಂತಿಗಳ ಥಳಥಳಿಪವದನ ಪ್ರಭೆಯ ರತ್ನಾವಳಿಯ ಬಹುವಿಧ ರಶ್ಮಿಗಳ ಲಾವಣ್ಯ ಲಹರಿಗಳ ಎಳೆನಗೆಯ ಸುಲಿಪಲ್ಲ ಮುಕ್ತಾವಳಿಯ ನಖದೀಧಿತಿಯ ಬೆಳಗಿನ ಬಳಗವೆನೆ ಬಾಲಕಿಯರಿದ್ದರು ಸತಿಯ ಬಳಸಿನಲಿ. ಗಿಳಿಯ ಮೆಲು ನುಡಿಗಳ ವಿನೋದದಿ ಕೆಲರು ವೀಣಾಧ್ವನಿಯ ರಹಿಯಲಿ ಕೆಲರು ಸರಸ ಸುಗಂಧ ಸಂಗೀತದ ಸಮಾಧಿಯಲಿ ಕೆಲರು ನೆತ್ತದ ಲಮಳ ಮುಕ್ತಾವಳಿಯ ಚೆಲುವಿನ ಚದುರೆಯರು ಕಂಗೊಳಿಸಿತ ಬಲೆಯ ಮಣಿಯ ಮಂಚದ ಸುತ್ತುವಳಯದಲ್ಲಿ. ಸಕಲ ಶಕ್ತಿ ಪರೀತ ವಿಮಳಾಂಬಿಕೆಯ ಬೋಲ್ವರ ಮಂತ್ರ ದೇವಿ ನಿಕರ ಮಧ್ಯದಿ ಶೋಭಿಸುವ ಸಾವಿತ್ರಿಯಂದದಲ್ಲಿ. ವಿಕಟ ರಶ್ಮಿ ನಿಬದ್ಧ ರತ್ನ ಪ್ರಕರ ಮಧ್ಯದ ಕೌಸ್ತುಭದವೋಲ್ಜಕಿತ ಬಾಲ ಮೃಗಾಕ್ಷಿ ಮೆರೆದಳು ಯುವತಿ ಮಧ್ಯದಲ್ಲಿ. ಆಗ ದುರ್ಯೋಧನನು ವಿದುರನು ಪಾಂಡವರ ದೇಹದ ಹೊರಗಿರುವ ಅವರ ಜೀವದಂತೆ ವ್ಯವಹರಿಸುತ್ತಾನೆ. ಭ್ರಮಾಕ್ರಾಂತನಾದ ಅರಿವಿನವನು ನಮ್ಮ ಗುಂಪಿಗೆ ಬಾಹಿರನೂ ಆದ ಇವನನ್ನೇಕೆ ನಾನು ಕೆಣಕಿದ್ದೇನೆ? ಪ್ರಾತಿಕಾಮಿಕ, ಇವನು ಇಲ್ಲಿರಲಿ, ನೀನು ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬಾ ಎನ್ನಲು ಪ್ರಾತಿಕಾಮಿಕನು ಹಸಾದ ಎಂದು ಹೇಳಿ ದ್ರೌಪದಿಯ ಅರಮನೆಗೆ ಬಂದನು. ಹಸಾದ ಎಂದರೆ ನೀವು ಹೇಳಿದಂತೆ ಆಗಲಿ ಎನ್ನುವುದಾಗಿ. ಪ್ರಾತಿಕಾಮಿಕನು ಬಾಗಿಲು ಕಾಯುವವರನ್ನು ಕರೆದು ನಾನು ಬಂದಿರುವುದನ್ನು ರಾಣಿಗೆ ತಿಳಿಸಿ ಅವರ ಬಳಿ ಕೆಲಸವಿದೆ ಎಂದನು. ಹೊರಬಾಗಿಲವರು ಎರಡನೆಯ ಬಾಗಿಲಿನವರೆಗೆ ತಿಳಿಸಿದರು. ಹೀಗೆ ಹಲವು ಬಾಗಿಲನ್ನು ದಾಟಿ ಆ ಸುದ್ದಿಯು ದ್ರೌಪದಿಗೆ ತಿಳಿಯಿತು. ಅವನನ್ನು ಬರಹೇಳಿರೆಂದು ದ್ರೌಪದಿಯು ಹೇಳಲು ಪ್ರಾತಿಕಾಮಿಕನನ್ನು ಒಳಹೊಗಿಸಿದರು. ಅವನು ಸ್ತ್ರೀ ಸಭೆಗೆ ಬಂದನು. ಹೊಳೆಯುವ ಕಣ್ಣಿನ ಕಾಂತಿ, ಮುಖದ ಥಳಥಳಿಸುವ ಬೆಳಕು, ಧರಿಸಿದ ಆಭರಣಗಳ ರತ್ನಗಳ ಕಿರಣಗಳು, ಸೊಬಗಿನ ಉಲ್ಲಾಸದ ಪ್ರವಾಹ, ಸುಂದರವಾದ ಹಲ್ಲುಗಳು, ಮಂದಸ್ಮಿತ ಮುತ್ತಿನ ಹಾರದ ಉಗುರುಗಳ ಕಾಂತಿಗಳಿಂದ ಬೆಳಕಿನ ಬಳಗದಂತೆ ಶೋಭಿಸುವ ತರುಣಿಯರು ದ್ರೌಪದಿಯನ್ನು ಸುತ್ತುವರಿದಿದ್ದರು. ಕೆಲವರು ತರುಣಿಯರು ಗಿಳಿಗಳೊಡನೆ ಸಂಭಾಷಿಸುತ್ತಿದ್ದರು. ಕೆಲವರು ವೀಣೆಯನ್ನು ನುಡಿಸುತ್ತಾ ಸಂಭ್ರಮಿಸುತ್ತಿದ್ದರು. ಇನ್ನು ಕೆಲವರು ಸಂಗೀತದ ಸಮಾಧಿಯಲ್ಲಿ ಮಗ್ನರಾಗಿದ್ದರು. ಕೆಲವರು ಪಗಡೆಯಾಟದಲ್ಲಿ ತೊಡಗಿದ್ದರು. ಚೆಲುವಾದ ಚದುರೆಯರು ಮುತ್ತಿನ ಹಾರಗಳನ್ನು ಧರಿಸಿ ಕಂಗೊಳಿಸುತ್ತಾ ದ್ರೌಪದಿಯ ಪೀಠದ ಸುತ್ತಲೂ ಕುಳಿತಿದ್ದರು. ಸಮಸ್ತ ಶಕ್ತಿ ದೇವತೆಯರು ಸುತ್ತುವರೆದಿರುವ ವಿಮಲಾಂಬಿಕೆಯಂತೆ ಮಂತ್ರಾಭಿಮಾನಿ ದೇವಿಯರ ನಡುವೆ ಶೋಭಿಸುವ ಸಾವಿತ್ರಿ ಅಥವಾ ಗಾಯತ್ರಿಯಂತೆ ಥಳಥಳಿಸುವ ರಶ್ಮಿಗಳ ರತ್ನಗಳ ನಡುವೆ ಶೋಭಿಸುವ ಕೌಸ್ತುಭ ರತ್ನದಂತೆ ಜಿಂಕೆಯ ಮರಿಯ ಕಣ್ಣುಗಳಂತಿರುವ ಮನೋಹರವಾದ ನಯನಗಳಿಂದ ಶೋಭಿಸುವ ದ್ರೌಪದಿಯು ಆ ಯುವತಿಯರ ಮಧ್ಯದಲ್ಲಿ ಕುಳಿತಿದ್ದಳು.